ಇವ್ರು ಸೋಳ ಅಡ್ಗ ಅಲ್ಲ ಇವ್ರೇನು ಮನುಷ್ಯರಲ್ಲ ರಾಕ್ಷಸ್ರ ಹಾಂ ಅಲ್ಲ ಊಟ ಎತ್ಕೊಂಬತ್ತೀನಿ ಅಂತ ಮನೆಗೆ ಹೋದ ಬೀಗ್ತೀವಿ ಇನ್ನೂ ಇಷ್ಟೊತ್ತಾಗಿ ಬಂದಿಲ್ಲ ಇವನು ಕ್ಯಾನ್ಸರ್ ಪೇಷಂಟು ಅನ್ನೋದು ಜ್ಞಾನ ಬೇಡ ಹಾಂ ಇರು ಅಂತ ಹೇಳ್ಬಿಟ್ಟು ಟೊಮಾಟೊ ಕಡ್ಡಿಗಳಿಗೆ ದಾರ ಕಟ್ಟಕ್ಕೆ ಕರ್ಕೊಂಬಂದವಳೆಲ್ಲ ಟೊಮಾಟೊ ಗಿಡಗಳ್ಕ ಯಾವುದಪ್ಪ ಇದು ಗಾಸರ ಇರ್ಲಾರ್ದವಳು ಇರುವೆ ಬಿಟ್ಕೊಂಡಂತೆ ಹಂಗಾಯ್ತು ನಮ್ಮ ಅವನ ಅಷ್ಟೆಲ್ಲ ಲಕ್ಷಕ್ಕೆ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಬಿಟ್ಟು ಕರ್ಕೊಂಬಂದು ನೀನು ಆರಾಮಾಗಿರಮ್ಮ ಅಂತ ನನ್ನನ್ನು ಅಲ್ಲಿ ಬಿಟ್ಟರೆ ಇವಳು ಕರ್ಕೊಂಬಂದು ಟೊಮಾಟೊ ಗಿಡಗಳಿಗೆ ಕಡ್ಡಿಗೆ ಕಟ್ಟಿಸ್ತಾವಳೆ ಸರಿಯಾಗಿ ಬೀಗ್ತಿ ತಕ ಬರ್ತೀನಿ ಬೀಗ್ತಿ ಅಮ್ಮ ಕಟ್ತಾ ಇರು ಅಂತ ಓದೋಳು ಇವಳು ಸೊಲ್ಲಡ್ಗ ಆಯಿತು 2.5 ಗಂಟೆ ಇವಳು ಸ್ಕೂಲ ಮಾತನಾಡಿದ್ರೆ ಬೆಣ್ಣೆಗ ಕೂದಲು ತೆಗ್ದಂಗೆ ಮಾತಾಡ್ತಾರೆ ಅಮ್ಮನೂ ಮಗಳು ಮಾಡೋ ಚೇಷ್ಟಿಗೆ ನೋಡು ಈ ಬಿಸಿಲಾಗ ತಂದು ನಾನು ಇಲ್ಲಿ ಬಿಟ್ಟವ್ರೆ ಒಬ್ಬರು ನಡ್ಮಾನ್ರಿಲ್ಲ ಹೋಗು ಬೈಲಾಗ ಸರಮ್ಮ ಸರಿ 2 ದಿವಸದಿಂದ ಟೊಮಾಟೊ ಕಡ್ಡಿ ಅಯ್ಯೋ ನಂಗೆ ಯಾರೂ ಇಲ್ಲ ಗಣಸ ತಗೋನೆ ಯಾರೂ ಇಲ್ಲ ದಿಕ್ಕು ಇಲ್ಲ ದಿವಾಣ ಇಲ್ಲ ಯಾರು ಕೇಳೋರಿಲ್ಲ ಅಂದ್ಬಿಟ್ಟು 2 ದಿವಸದಿಂದ ಇಷ್ಟಾಗ್ಲ ಕಟ್ಟಿದ್ರೆ ನ್ಯಾಯ ಒಟ್ಟು ಊಟ ಹಾಕೋದು ಬೇಡ ಬಂದಿದ್ದ ದಿವಸ ಏನೋ 1-2 ವಡೆ 1.5 ಒಬ್ಬಟ್ಟು ಕೊಟ್ರಮ್ಮ ತಿನ್ನಿ ಅಷ್ಟೇ ಊಟನೇ ಇಲ್ಲ ನ್ಯಾಯವಾಗಿ ಇವ್ರು ಒಟ್ಟಿಗೆ ಹೋಗು ಅವಳು ವಡೆ ಮಾಡಲ ಬೋಂಡ ಮಾಡಲ ಅಂತ ಈ ಅಮ್ಮನ ಬೇಡ ಬೆಳೆಗಳು ನೆನೆಯೋದು ಲೇಟ್ ಆಗ್ತದೆ ಬೋಂಡ ಮಾಡುವಂತ ಇನ್ನೆಷ್ಟೆಷ್ಟು ಮಾಡಾಕ್ತಾರೋ ನಂಕ ಅಂತ ನಾನು ರಾತ್ರಿ ಸಾರು ಕಿಟ್ಟು ಮಾಡ್ತಾರೆ ಹಿಟ್ಟುಗ ಚಟ್ನಿ ಮಾಡ್ತಾರೆ ಅದನ್ನು ತಿಂದು ಹೊಟ್ಟೆಗೆ ದಗೆತ್ ಬಿಟ್ಟದ ನಂಕ ಮಾತ್ರೆಗಳು ತಿನ್ನೋದಕ್ಕ ಇವ್ರು ಹಾಕೋ ಕುಳ್ಕ ಸರಿ ಗದೆ ಬಿಡು ಏನಮ್ಮ ಸುಮಾ ಅವ್ರ ಮನೆಗೆ ಬಂದಿರೋದ ನೀನು ಸುಮಾ ಅವ್ರ ಮನೆಗೆ ಬಂದಿರೋದು ಸುಮಾ ಅವಳಲ್ಲ ಬಿಕ್ತಿ ಹೌದಾ ಸರಿ ಅದಕ್ಕೆ ಸುಮಾ ನನ್ನ ಕೆಲ್ಸಕ್ಕೆ ಕೂಗಿಲ್ಲ ಟೊಮಾಟೊ ಗಿಡಕ್ಕೆ ಕಡ್ಡಿ ಕಟ್ಟಕ್ಕೆ ಯಾಕೆ ಕೂಗೇ ಇಲ್ಲ ಯಾವಾಗಲೂ ಕೂಗಳು ನನ್ನನ್ನ ಅಂತ ಅನ್ಕೊಂಡಿ ನಾನು ನೀನಿದೆಯಲ್ಲ ಅದಕ್ಕೆ ಕೂಗಿಲ್ಲ ನಾನು ಇದೀನಲ್ಲ ಅದಕ್ಕೆ ಅಯ್ಯಮ್ಮನ್ಕ ಸಹಾಯ ಮಾಡ್ತಾ ಇದ್ದೀನಿ ಸರಿ ಬಿಡು ಊಟ ಎತ್ಕೊಂಬತ್ತೀನಿ ಅಂತ ಹೋದ ಆಸಾಮಿ ಇನ್ನೂ ಬಂದೇ ಇಲ್ಲ ಬತ್ತಾಳೆ 1 2 ಅವರ್ 3 ಅವರ್ ಆದ್ಮೇಕ ಬತ್ತಾಳೆ ನಿಮ್ದು ಯಾವ್ರು ಅಯ್ಯೋ ಅವ್ರ ಮನೆಯಿಂದ 3ನೇ ಮನೆ ನಮ್ದೇ ಮನೆ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಇವ್ರ ತಾಟಕ್ಕೆ ಬರ್ತಾ ಇದ್ನಿ ಅವ್ರು ಮೈದ್ನು ಬೆಳಗ್ಲಿಕ್ಕೂ ಬರ್ತಾ ಇದ್ನಿ ಇವ್ರ ತಾಟಕ್ಕೆ ಕೆಲಸ ಮಾಡಕ್ಕ ಅಯ್ಯೋ ನಾನು ಕ್ಯಾನ್ಸರ್ ಪೇಷಂಟ್ ಅಮ್ಮ ಹೊಟ್ಟೆಗೆ ದಗ್ಗೆ ಮಾತ್ರೆಗಳು ನುಂಗೋದಕ್ಕೇನು ಇನ್ನೂ ಊಟ ತರಿಲ್ಲ ಅಮ್ಮನು ತತ್ತಾಳೆ ತಿನ್ನಿ ಅಂತೆ ಇದ್ಯಾಕಮ್ಮ ಹಿಂಗಂತೀಯ ಅಯ್ಯೋ ನೀನು ನೋಡಿ ಅಮ್ಮ ಸುಟ್ಕೈ ಸುಣ್ಣ ಊಟಲ್ಲ ಊಟ ಹಾಕ್ತಾಳ ನೀನು ನೋಡು ನಾವು ಕೂಲಿಗೆ ಬರೋ ದಿವಸನು ಅಯ್ಯೋ ರಾತ್ರಿ ಸಾರಿತ್ತು ಅದಕ್ಕೆ ಇಟ್ಕೊಳ್ತಾ ಇದ್ನಿ ಅಂತ ನೋಡು ಬಲೆ ಬಂಕದೇನ್ಸಮ್ಮ ಅಲ್ಲ ಕ್ಯಾನ್ಸರ್ ಪೇಷಂಟು ಅಂತಂದ್ರೆ ಮನೆಗೆ ಆರಾಮಾಗಿ ರೆಸ್ಟ್ ತಗೊಂಡಿರ ಈ ಬಿಸಿಲಾಗ ಏನು ಮಾಡ್ತಾ ಇದೀಯ ನೀನು ಅಯ್ಯಮ್ಮನ ಹೇಳ್ತಾವಳೆ ಮೈ ಒಣಗಿದ್ರೆ ತಿರ್ಗ ಕಾಯಿಲೆ ಬರಲ್ಲಕ್ಕ ಬಾಕ ಅಂತ ಕರ್ಕೊಂಬಂದು ಅದ್ರ ತಕ್ಕನಾಗೆ ಒಟ್ಟಿಗೆ ಇಟ್ಟಾಕ್ಬೇಕು ತಾನೆ ಹಾಕ್ತಾಳೆ ಇಟ್ಟು ಹಾಕ್ತಾಳೆ ಅಯ್ಯಮ್ಮನ ಹಾಕ್ದಂಗೆ ನೀನು ತಿಂದಂಗೆ ಅಲ್ಲ ಅವ್ರ ಮೈದ್ನೂ ಎಲ್ಲ ಜೊತೆಗಿದ್ರಲ್ಲ ಹೆಂಗೆ ಅವರು ಜೊತೆಗಿರೋ ದಿವಸನು ಊಟಕ್ಕೇನು ಎದಾರಿಲ್ಲ ಆ ಮೈದ್ನಿ ಅಂದ್ರವಳಲ್ಲ ಸುಜಾತ ಅವಳು ಬಾಯಿ ಜಾಸ್ತಿನೇ ಇರ್ಬೋದು ಆದರೆ ಅವಳು ತಿನ್ಬೇಕು ರುಚಿಗ ಅವಳು ನಾವು ಕೆಲಸ ಮಾಡೋಗೆಲ್ಲನೂ ಅಷ್ಟೇ ತಂದು ಹಾಕೊಳ್ಳೋ ಊಟ ಚೆನ್ನಾಗೇನೇನೆ ಅಯ್ಯೋ ಹೋಗೋಗಿ ಏನು ಹೊತ್ಕೊಂಡು ಹೋಗ್ತೀರಿ ಇರೋವಾಗ ರುಚಿಗ ಮಾಡ್ಕೊಂಡು ತಿನ್ಬೇಕು ಅಂತ ನೋಡು ಇವಳಿಲ್ಲ ಬೋಲಿ ಬಂಕ ಸರಿ ಬಿಡಮ್ಮ ಸರಿ ಬಿಡು ಬಾ ಮನ್ಕೋತಾ ಇದ್ದೀನಿ ಮನ್ಕೋಗೋಣ ಬಾ ಕ್ಯಾನ್ಸರ್ ಪೇಷಂಟ್ ಅಂತೀಯ ಇನ್ನೇನು ಮಾಡ್ತೀಯಾ ಅಯ್ಯೋ ಮನ್ಕೋಗಿ ನಾನು ಊರಿಗೆ ಹೋಗ್ತೀನಮ್ಮ ಮಾತ್ರೆಗಳು ಆಗೋಗ್ಬಿಟ್ಟವೆ ಎಲ್ಲ ಊರಾಗ್ಯಾವೆ ನಾನು ಇಲ್ಲೇ 3-4 ಎತ್ಕೊಂಬಂದಿದ್ನ ಅಷ್ಟೇ ತಿರ್ಗಿ ಏನು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು ಓದ್ತೀನಿ ನಾನು ಊರ್ಕ ಹೋಗಿ ಅಂತೆ ಬಾ ಅಕ್ಕ ನಿಧಾನ ಆಗೋಯ್ತು ಬೈಕಂಡ ಆಗಮ್ಮ ಬತ್ತಾವಳೆ ಅಮ್ಮಮ್ಮ ಸುಸ್ತಾಗೋಯ್ತಮ್ಮ ಚಪಾತಿ ಉಜ್ಜಿ ಏನಕ್ಕ 3 ಗಂಟೆ 4 ಚಪಾತಿ ಉಜ್ಕೊಂಡೆ ಇದ್ದೋದ ಅಯ್ಯೋ ಇಟ್ಟು ಕಲಸಬೇಡನಕ್ಕ ಇಟ್ಟು ಕಲಸಿ ಅದಕ್ಕೆ ಎಣ್ಣೆ ಹಾಕಿ ಚಪಾತಿ ಉಜ್ಜಿ ಅದಕ್ಕೆ ಎಣ್ಣೆ ಹಾಕಿ ಬೇಯಿಸಿ ಎಷ್ಟು ಕೆಲಸ ಇರ್ತದಕ್ಕ ಇರ್ತದೆ ಎಷ್ಟು ಚಪಾತಿ ಎತ್ಕೊಂಬಂದಿದ್ಯಾ 4 ಎತ್ಕೊಂಬಂದಿದ್ದೀನಕ್ಕ ನಿನ್ ಕೇಳು ನನ್ ಕೇಳು ಚಪಾತಿ ಸುಮಾ ಅಯ್ಯೋ ರಾತ್ರಿನ ಸಾರೆ ರಾತ್ರಿನ ಸಾರೆ ಅದೇ ಅದಕ್ಕೆ ಚಪಾತಿ ಮಾಡ್ಕೊಂಡು ಎತ್ಕೊಂಬಂದಿದ್ದೀನಿ ಅಕ್ಕ 2 ಚಪಾತಿ ನೀನೇ ತಿನ್ಕೊಂಬಿಡು ನಾನು ಊರಿಗೆ ಹೋಗ್ಬೇಕಕ್ಕ ಯಾಕಂದ್ರೆ ನನಗೆ ಮಾತ್ರೆಗಳಾಗೋಗ್ತವೆ ಮಾತ್ರೆಗಳು ಎತ್ಕೊಂಡು ಬರ್ತೀನಿ ನಾನು ತಿರ್ಗಾ ತಿನ್ನು ಬಾಕ ಚಪಾತಿಗಳು ಚೆನ್ನಾಗವೆ ಬರ್ತೀನಿ ಬಾ ಎಂಥ ಚಪಾತಿಗಳು ಅಂತೀಯಾ ರಾತ್ರಿದು 2 ಮುದ್ದೆ ಇಟ್ಟು ಮಿಕ್ಕಿತ್ತು ಅವೆಲ್ಲ ತಿನ್ಬೇಕಕ್ಕ ಶಕ್ತಿ ಬರ್ತದೆ ಆ 2 ಮುದ್ದೆ ಇಟ್ಕಾರೋ ಅಷ್ಟು ಗೋಧಿ ಹಸಿಟ್ಟು ರಾಗಿ ಹಸಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ವಸ್ತು ಎತ್ಕೊಂಬಂದಿದ್ದೀನಿ ನೋಡ್ಬಾ ಗಮ್ಮಂತವೆ ರೊಟ್ಟಿಗಳು ಏನು ರಾತ್ರಿ ನಿಟ್ಟಂದ್ರೆ ನೀನು ಬೆಳಗ್ಗೆದು ತಿನ್ನೋಗಮ್ಮ ಅಕ್ಕ ನೀನೇ ತಿನ್ಕೊಂಬಿಡಿ 2 ಚಪಾತಿಗಳು ನಾನು ಊರ್ಕೋಬೇಕು ಮಾತ್ರೆಗಳು ಎತ್ಕೊಂಡು ಬಂದ್ಬಿಡ್ತೀನಿ ಅಯ್ಯೋ ಅಕ್ಕ ಹಂಗನ್ಬೇಡಕ್ಕೋ ನನಗೆ ಯಾರು ಇಲ್ಲಕ್ಕೋ ಹಿಂದೆ ಇಲ್ಲ ಮುಂದೆ ಇಲ್ಲ ನನಗೆ ಯಾರು ಇಲ್ಲಕ್ಕೋ ನೀವೇ ಅಕ್ಕ ಆಧಾರ ನಮ್ಕ ಅಯ್ಯೋ ನಾನೇ ಆಧಾರವಾಗಿರ್ತೀನಿ ನೀನೇನು ಬೇಜಾರು ಮಾಡ್ಕೊಂಬೇಡ ಮಾತ್ರೆಗಳು ಎತ್ಕೊಂಡು ಬಂದ್ಬಿಡ್ತೀನಿ ನಾನು ಮಾತ್ರೆಗಳು ಬೇಡ ಕತ್ರಿಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಮಾವನು ಸುಮ್ಮನೆ ಬಿಡ್ತಾನೆ ನನ್ನನ್ನು ಸುಮ್ಮನೆ ಬಿಡ್ತಾನ ಹೇಳು ಅಷ್ಟೆಲ್ಲ ಲಕ್ಷಗಳು ಖರ್ಚು ಮಾಡಿ ಇವಾಗ ಏನಮ್ಮ ಮಾಡ್ತಾ ಇದೀಯ ನೀನು ಅಂತ ಬೈತಾನೆ ನಮ್ಮ ಮಾವನು ನಿಮ್ಮನ್ನು ಬೈತಾನೆ ಹಂಗಾದ್ರೆ ಓದ್ತಿ ಅನಕ್ಕ ಊರ್ಕ ಓದ್ತೀನಿ ನಾನು ಅಕ್ಕ ಓದ್ತೀನಿ ಅಂದ್ಬಿಟ್ಟು ಹೊರಟು ಬಿಡ್ತಾ ಇದೆಯಲ್ಲಕ್ಕ ಓದ್ತೀನಿ ಹೋಗಿಯ ಬಾಕ ಸಾಯಂಕಾಲ ಯಾವಾಗನ ಇಲ್ಲ ಹೋಗ್ಬೇಕು ನಾನು ಟೊಮಾಟೊ ಗಿಡಗಳ ಕೂಲಿಗೆ ಕಟ್ಟಕ್ ಬಾಕ ಇಲ್ಲಮ್ಮ ಆ ಗೌನವ್ರ ತೋಟದಾಗ ಕಳವರದಕ್ಕೆ ಹೋಗ್ಕೊಂಡಿರ್ತೀನಿ ಈ ಅಮ್ಮನ ಯಾರೋ ಕಾಣಿಸಿದ್ಲು ಯಾರೋ ಹೊಸಬ್ಳು ಅಂತ ಅಂದ್ಬಿಟ್ಟು ಈ ಕಡೆಗೆ ಬನ್ನಿ ಇಲ್ಲ ನಾನು ಓದ್ತೀನಿ ಅಯ್ಯೋ ಎಲ್ಲರೂ ಹೊರಟ್ಬಿಟ್ರೆ ನಾನೇನು ಮಾಡೋದು ಸರಿ ಬಿಡು ಕಟ್ಟೋಣ ಆ ರೊಟ್ಟಿನ ಮಳ್ಳಾಗ ಹಾಕೊಂಡು ತಿನ್ಕೊಂಡು ಕಟ್ಟೋಣ ಬಿಡು ನಂಗೆ ತಪ್ಪಿದ್ದಲ್ಲ
ಏನ್ಲೇ ಆರಾಮಾಗಿ ಕೂತ್ಕೊಂತಿದ್ದೆ ಚರಣ್ಯ? ಇನ್ನೇನು ಮಾಡ್ಬೇಕು ಆಂಟಿ? ಅಯ್ಯೋ ನೀನು ಪುಣ್ಯಾತ್ಕಿತ್ತೆ ಬಿಡಮ್ಮ. ಬೆಳಗ್ಗೆ ಏನೋ ಒಂದಷ್ಟು ಬೇಯಿಸತ್ತು ಹಾಕ್ಬಿಡ್ತೀಯ, ನಿನ್ನ ಗಂಟು ತಿನ್ಕೊಂಡು ಬರ್ತಾನೆ, ತಿರ್ಗಿ ಸಾಯಂಕಾಲ ಬರ್ತಾನೆ, ಏನೋ ಒಂದು ಅಷ್ಟು ಬೇಯಿಸಿ ಹಾಕೋದು. ಅದೇನು ಹಂಗೆ ಹೇಳ್ತಾ ಇದೆಯಾ? ಏನೋ ಒಂದಷ್ಟು ಬೇಯಿಸಿ ಬಿಸಾಕ ನಮ್ಮ ಯಜಮಾನೇನು ಹಸುವೆ? ಹಾಂ ರುಚಿಯಾಗಿ ಮಾಡಿಕಿದೆಯಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋಣ. ಮಾಡಿಕಿದ್ಯಾ ಬಿಡು. ಏನಂಟಿ ಅಪ್ರೂಪಕ್ಕೆ ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ನಿಮ್ಮ ಚಿಕ್ಕಮ್ಮನ ಮಾತಾಡ್ಸಕ್ಕೆ ಬಂದೇನು? ನಮ್ಮ ಚಿಕ್ಕಮ್ಮನ? ಅದ್ಯಾವಳೆ ನಮ್ಮ ಚಿಕ್ಕಮ್ಮನ? ನನಗೆ ತಿಳಿದಿರಾ? ಹಾಂ ಆಗೋ ಜಯಮ್ಮ ನನಗೆ ಹೆಂಗೆ ಚಿಕ್ಕಮ್ಮನ ಆತಾಳೆ? ಓ ನೀವು ಬೋಲೆ ದುರಾಂಕರಲ್ಲೇ ನೋಡ್ಕೊಂಡು ಮಾತಾಡಿ. ಏನು ಹಂಗೆ ಮಾತಾಡ್ತಾ ಇದೆಯಾ ನೀನು? ಜಯಮ್ಮನಿಗೆ ನಂಗೆ ಚಿಕ್ಕಮ್ಮನ ಆತಾಳೆ, ಅವಳಾರ ನಾನೇರು? ಎಷ್ಟೇ ಆಗಲಿ ಅಕ್ಕಂತಂಗಿರಲ್ಲ ನೀವು, ಅದಕ್ಕೆ ಕೇಳಿದ್ನಿ. ನಿನ್ನಂತವಳು ಇನ್ನೊಬ್ಳಿಲ್ಲ ಪ್ರಪಂಚದಾಗೆ. ಸುಪ್ಪನಾತಿ ನೀನು. ಏನು ಹಂಗೆ ಮಾತಾಡ್ತೀಯಾ? ನಾನೇ ನಿಮ್ಮ ಮನೆ ಬಾಕ್ಲಿಗೆ ಬಂದಿದ್ದೀನಾ ನೀನು ಮಾತಾಡ್ಸಕ್ಕ? ನೀನೇ ತಾನೇ ಬಂದಿರೋದು ನಮ್ಮ ಮನೆ ಬಾಕ್ಲಿಕ? ಇಷ್ಟ ಇದ್ರೆ ಮಾತಾಡಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗು. ಲೇ ನನ್ನ ಹತ್ರ ಆಟ ಆಡಕ್ಕೆ ಬರಬೇಡ ನೀನು. ಬೊಡ್ದು ಬಿಸಾಕ್ಬಿಡ್ತೀನಿ ಅಷ್ಟೇ. ಇನ್ನ ಹೋಗಮ್ಮ ಬಾಯಿ ಮುಚ್ಕೊಂಡು. ಬೊಡ್ದು ಬಿಸಾಕ್ತಾಳಂತೆ ಬೊಡ್ದು. ನಿಂಗೆ ಒಬ್ಳಿಗೆ ಬಡಿಯೋಕೆ ಬರೋದು, ಇನ್ಯಾರಿಗೂ ಬಡಿಯೋಕೆ ಬರಲ್ಲ. ಯಾರ ಜೊತೆಗೆ ಅದೆಲ್ಲ ಆಟ ಆಡೋದು? ಏನೇ ಮಾಡ್ತಾ ಇದೀಯಾ? ಇದ್ದಿದ್ದಂಗೆ ಹೇಳಿದ್ರಿ, ಅದು ಬಂದು ಎದ್ಕೋತ್ರಂತೆ. ಹಂಗಾಯ್ತು ಕತೆ. ಜಯಮ್ಮ ಏನೇ ಇವಳು ಕೂತಿರ್ತಾವಿರ್ಲಾರ್ಲು? ಅರ್ಕತಾಳ ಹಂಗೆ. ನಿನ್ನ ಮಗಳು ಬಂದವಳು ಬಾ ಮಮ್ಮ. ನನ್ನ ಮಗಳು ಅದ್ಯಾವಾಗ ಬಂದ್ಲೆ? ನಾನು ಕೇಳ್ತೀರ ಸುನಂದಿ? ಸುನಂದಿ ಅಲ್ಲ ಸರೋಜಮ್ಮನು. ಬಾ ಹಾಕು ಬಿಡ ಪರ್ಕಾಗಿ ಇಳಿಸು ಒಳ್ಳಡ್ಗ ಇಳಪ್ಪ ಸ್ಕೂಲ. ಲೇ ಕೂತ್ಕೊಂಡಿರ್ತವೆ, ನಿಂಗೆ ಅರ್ಥ ಇಲ್ಲೇನೆ ತಿಂದಿರೋದು? ಹಾಕ್ಬೇಕು ನಿಂಗೆ ಪರ್ಕಾಗ ನೇಡು. ಎಲ್ಲಾರ ತೇಳು ಹೆಂಗೆ ಉತ್ತಂತಲ್ಲ ನೋರ ಮಾತಾಡೋದತ್ತಿದೆ. ಇವಳಿಗೆ ಯಾಕ ಕೂತ್ಕೊಂಡು ಇಡಕ ಅಲ್ಲ ಓದವಳೆ. ಯಾವ್ದಾನ ಇಚ್ಚುಳ್ಕ ಕೆಚ್ಚುಕೊಡೆ ತಮಿಳ ತೊಡೆ 20 ಅವಳೆ. ಇವಳಿಗೆ ನೋಗನ ಹೋಗಕ್ಕ? ಲೇ ದುರಾಂಕರ ಅನ್ನೋದವಳು ಕಣ್ಣುಗ್ಲಾಗ ಹೊಳ್ತಾತಲೇ. ಏನತ್ತಿದೆ ಬಂದಿರೋದು? ಲೇ ನಿಮ್ಮ ದೊಡ್ಡಣ್ಣು ಕಾಣಿಸ್ತಾ ಇಲ್ಲಲೇ, ಅದು ಎತ್ತೋದ್ನೋ ಏನು? ಹೌದಾ, ಎತ್ತ ಹೋಯ್ತಾನೆ ಗುರು ಬರ್ತಾನೆ. ಕರೀದೊಂದು ಕವರ್ ಕೈಯಾಗಿ ಇಟ್ಕೊಂಡಿದ್ನೆ ಬೆಳಗ್ಗೆ. ನಾನು ಏನೋ ಬಿಡು ಅನ್ಕೊಂಡು ಯಾಮಾರ್ಬಿಟ್ನೆ. ಬಟ್ಟಿಗೆ ಗಿಟ್ಟಿಗೆ ಎತ್ಕೊಂಡು ಎತ್ತಾನ ಓದ್ನೋ ಏನೋ ಅಂತ. ಚಿಕ್ಕೊಂಡ್ ಬೇರೆ ಸುನಂದಿನ ಕರ್ಕೊಂಡು ಓಡೋದ್ನು ಅಂತ ಅವನೇ. ಅದಕ್ಕೆ ಅವಳೇನೋ ಊರಾಗವಳಂತೆ. ಊರಕ್ಕೆ ಹೋಯಿ ಬಂದಿಲ್ಲ ಅವಳು. ಅದಕ್ಕೆ ಅವಳು ಎತ್ತನ ಹೋಗೋಳೆ ಇಲ್ಲ ಊರಾಗೆ. ಅವಳು ಜಯಮ್ಮನ ನಂಗೆ ಬಾಯಿ ಬಿಡಿಸ್ಬೇಕು, ಅದಕ್ಕೆ ನಿನ್ನ ಹತ್ರಕ್ಕೆ ಬಂದಿದ್ದು ನಾನು. ಅವಳೇನು ಕೇಳಂಗೆ ಕೇಳ್ಬೇಡ, ಕೇಳು ನೀನು. ಅವಳಲ್ಲ ಅವಳು ಇಲ್ಲ ಅಂತ ಅನ್ನೋದು. ಸರಿ ಇಲ್ಲೇ ಮುರ್ಗಂಗ್ ನಿಂತ್ಕೊಂತೀನಿ. ಅಲ್ಲಲ್ಲ ನೀನ್ ಸೊಸಕ್ ನ್ಯಾಯವಾಗಿ ಬುದ್ಧಿ ಕಲ್ಸಲ್ಲ. ಇಲ್ಲ ಅಂದ್ರೆ ನಾನು ಏನೋ ಎತ್ಕೊಂಡು ಬೀಳ್ತೀನಿ ನೋಡ್ತಾ ಇವಳು ಮಕ್ಕಕ್ಕ. ಓಹೋ ಏನ್ ಕುತ್ಕೊಂಡಿರ್ತಾವ ಇಲ್ಲ ಅಲ್ಲ ಇವಳು? ನಾನು ಸುದ್ದಿ ಏನಕ್ಕೆ ಇವಳ್ಕ? ಅಲ್ಲ ಕುತ್ತಿರ್ತಾವ ಇಲ್ಲ ಅಲ್ಲಿ ಇವಳು. ನಾನೇನ್ ಹೇಳಿದ್ನಮ್ಮ? ಸರೋಜಮ್ಮನ್ ಬಂದವಳೆ ಅಂತ ಹೇಳಿದ್ನಿ. ಸರೋಜಮ್ಮನ್ ಬಂದವಳೆ ಅಂತ ಇವಳು ಹೇಳಿಲ್ಲ. ನಿನ್ನ ಮಗಳು ಬಂದವಳೆ ಅಂತ ಹೇಳ್ತಾವಳು ನೋಡಿ. ಇದೆಲ್ಲ ಬೇಟೆನೆ ನಿಂಕ? ಬೇಟೆನೆ? ಹೌದು ಎಲ್ಲಮ್ಮ ನಿನ್ನ ಮಗಳು? ಓ ಟ್ರಾಕ್ ಬಂದ್ಲು ನಮ್ಮ ಸರಸ್ವತಿ. ಅಯ್ಯ ಊರಾಗ ಅವಳಲ್ಲಿ? ಅದೇನು ಇತ್ತು ದಿನ ಆತು ಬಡ ಇಲ್ಲ ತುಳನ್ನಿ. ಮೊನ್ನೆ ಹೊಲಕ್ಕೆ ಹೋಯ್ತ್ರಾ? ಕಣಕ್ ಹಾಕಿದ್ರು, ರಾಗಿ ಎತ್ಕೊಂಬಂದು ಹಾಕಿದ್ರು. ಇನ್ನು ಯಾರವ್ರಮ್ಮ ಅಲ್ಲಿ? ಅವನು ಕೆಲ್ಸಕೋತಾನ ಕಿರಣ್. ಇವಳು ರೋಜಾ ಒಬ್ಳೆ. ಅದಕ್ಕೆ ಓದ್ಲು. ಎಲ್ಲ ಆಯ್ತು. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಓದ್ಲಂತಮ್ಮ ಇವತ್ತು. ರೋಜಾಕ್ ಫೋನ್ ಮಾಡಿದ್ನಿ, ಎಲ್ಲಮ್ಮ ನಿಮ್ಮ ಅತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತೀನಿ 2-3 ದಿವಸ ಆತದೆ ಬರೋದು ಅಂತಂದ್ಲು. ಯಾರ ಅಕ್ಕಪಕ್ಕದ ಮನೆಗಳವರು ಹೋಗಿರ್ಬೋದು ದೇವಸ್ಥಾನಕ್ಕೆ. ಯಾವ ಊರ್ ದೇವಸ್ಥಾನಕ್ಕೆ ನಾನು ಅಂತ ಹೇಳಿದ್ವಾ? ಓ ಅಕ್ಕಡ ಪಕ್ಕಡ ಮನೆಯವಳ? ಅಕ್ಕಡ ಪಕ್ಕಡ ಅಲ್ಲೇ ಅಕ್ಕ ಪಕ್ಕ. ಅಕ್ಕಡ ಪಕ್ಕಡ. ನೀನ್ ಪಾಸ್ಕುಲ ಹೋಗು. ಅಕ್ಕಡ ಪಕ್ಕಡ ನೀನ್ ಸಮಸ್ತ ಮಾಡಿ ನಂಗೂ ಮಾತ್ರ ಹಂಗೆ ಬರ್ತಾವಲೇ. ಅಕ್ಕಡ ಪಕ್ಕಡ ಅಲ್ಲೇ ಅಕ್ಕ ಪಕ್ಕದವ್ರ ಮನೆಗಳವರು ಹೋಗವ್ರಂತೆ. 1-2-3 ಜೊತೆ ಸೇರಿ ಹೋಗವ್ರಂತೆ ಯಾವ್ದು ದೇವಸ್ಥಾನಕ್ಕ. ಹೋಯ್ತು ಬಳ್ಳಿ ನೋಡೆ. ನಿನ್ ಸೊಸೆನ ಬಂದೋಬಸ್ತಾಗಿ ಇಟ್ಕೊಂಡೆ ಸರಿ. ಇಲ್ಲ ಅಂತಂದ್ರೆ ಆದಿ ಬೀದಾಗಿನ ಜನ ಎಲ್ಲ ನೋಡ್ಬೇಕು. ಆ ಕೆಲಸ ಕೊಡ್ತೀನಿ ಇವಳ್ಕ. ಜಯಮ್ಮ ಏನಪ್ಪ ಪಾಪಣ್ಣ? ಏನೋ ಊರಾಗಿನ ಜನಗಳು ಬ್ಯಾಕ್ ಬಂದಾಗ ಅನ್ಕಂತಾವ್ರು ಹೇಳು. ಅದು ಏನು ನಿಜವೋ ಸುಳ್ಳು ಅಂತ. ಊರಾಗಿನ ಜನಗಳು ಬ್ಯಾಕ್ ಬಂದಾಗ ಅನ್ಕಂತಾವ್ರೆ? ಏನ್ ಅನ್ಕಂತಾವ್ರೆ? ಅಯ್ಯೋ ಶಿಕ್ಕೋನಮ್ಮ ಹೇಳಿದ್ದು. ಆ ಶಿಕ್ಕೋನ್ ಹೇಳಿದ್ದು ಸುನಂದಿನು ನಮ್ಮ ದೊಡ್ಡವನು ಓಡೋಗ್ಬಿಟ್ಟವ್ರೆ, ನಮ್ಮ ಸುನಂದಿನು ನಮ್ಮ ದೊಡ್ಡವನು ಓಡೋಗ್ಬಿಟ್ಟವ್ರೆ ಅಂತ ಹತ್ಕೊಂಡು ಸುರ್ಕೊಂಡು ಊರೆಲ್ಲ ಓಡಾಡ್ತಾವನ ಅವ್ನು ನುಡ್ಕೊಂಡು. ಅಲ್ಲಪ್ಪ ಪಾಪಣ್ಣ ನನ್ನ ಮಗ ಊರಾಗವಳೆ, ಅದೇಂಗ್ ಓಡಾಡ್ತಾಳೆ? ಅದೇನೋ ಅಮ್ಮ ಎಲ್ಲಾರು ಕೂಡ ಹೇಳ್ತಾವನು ಊರಾಗ. ಹೋಗಿ ಬರೋರು ಕೂಡ ಎಲ್ಲಾನು ಶಿಕ್ಕೋನು. ಅಯ್ಯೋ ಇವನು ಒಟ್ಟೂರ್ ತೋಕ ಎಂತ ಕೆಲಸ ಮಾಡ್ತಾವನು ಇವನು? ಪಾಪಣ್ಣ ಇವಾಗ ಪಂಡಿತ್ರ ಅಂಗಡಿತಾವಿದ್ನ ಇಲ್ಲಿಗೆ ಜಂಪ್ ಆಗ್ಬಿಟ್ಟವನೆ. ಏನ್ ಪಾಪಣ್ಣ? ಲೇ ನೀನು ಒಬ್ನೇ ಹೇಳಿ ಬಾಯಿ ನೋಯಿಸ್ಕೊಂತ ಇದ್ದಲ್ಲ, ಅದಕ್ಕೆ ನಾನು ನಿನ್ ಜೊತೆಗೆ ಬಂದಿದ್ದೀನ. ಹೌದೇನೋ? ಸರಿ ಜಯಮ್ಮನ್ ಕೇಳ್ದ? ಹ್ಞೂ ಹೇಳಿದ್ದೀನಿ ಬಾ. ಇದೇನ್ ಜಯಮ್ಮ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಲಸಿಕೊನೆ ನೋಡ, ನಾನು ಬಲ್ ಕೆಟ್ಟ ಮುಂದೆ ನೋಡು. ಇಲ್ದಿದ್ದೆಲ್ಲ ಹೇಳಿದ್ವಿ ಅಂದ್ರೆ ಚೆನ್ನಾಗಿರಲ್ಲ. ನೋಡ್ಕ ನಾನು ನಿಮ್ಮ ಅಪ್ಪನ ಕೇಳ್ತೀನಿ. ನಡಿಯಾ ನಿಮ್ಮ ಅಪ್ಪನ ಕೇಳ್ತೀನಿ. ನಮ್ ದೊಡ್ಡನ ಇಲ್ಲ ಮನೆಗ.
ಇಲ್ಲ ಅಂತಂದ್ರೆ ಎತ್ತರ ಹೋಗಿರ್ತಾನೆ. ಫೋನ್ ಮಾಡಿ ಕೇಳೋ, ಏನಿದೆ ಇಲ್ದಿದ್ದೆಲ್ಲ ಹೇಳ್ತಾ ಇರೋದು. ನನ್ನ ಮಗಳು ಪಾಡಕ್ಕೆ ನನ್ನ ಮಗಳು ಊರಾಗ ಬಿದ್ದವಳೆ, ಕಣ ಮಾಡಿ ರಾಗಿ ತಂದು ಮನೆಗೆ ಬಡಿತಾವಳೆ. ಏನೋ ಬಂದಿರೋದು ನಿನ್ ಕೈ ಈ ಮಾತಿಗೆ ಮಾತಾಡ್ತಾ ಇದೆಯಾ? ಹೋಗಮ್ಮ ಅವ್ನ ಬಟ್ಟೆ ಬೆಳಗ್ಗೆ ಬಟ್ಟೆ ಗಿಳಿಸ್ಕೊಂಡು ಹೋದ್ ನಾನು ಎತ್ತ ಹೋಗಿತ್ತಾನೆ ಬಿಡು ಸುನಂದಿನ ಕರ್ಕೊಂಡು. ನಿಮ್ಮ ಅಪ್ಪನ ಕೇಳ್ತೀನಿ ಇರು. ಹೋಗಿ ಇವಾಗ ನನಗ ನಿಮ್ಮ ಅಪ್ಪನ ಕೇಳಿಲ್ಲ ಅಂತಂದ್ರೆ ನಾನು ಜಯಮ್ಮನೇ ಅಲ್ಲ. ಹೆಸರು ಬೇರೆ ಹುಡ್ಕೊಂಡು ಇಟ್ಕೊಂಡಿರೋ. ಯಾಕ ನಮ್ಮ ಅಪ್ಪನ ಇಲ್ಲಲ್ಲ ಪೇಟಕ್ಕೆ ಹೋಗೋನೆ ಅದಕ್ಕ. ಯೋಚಿಸ್ಕೊನೆ, ನಿನ್ನಂತೂ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ಬೇಕಂದ್ರೆ ಹಂಗಿಂಗ್ ಬಾರಿಸ್ಕೊಡ್ದು. ಯಾಕೆ ನಾನೇನು ಮಾಡಿದ್ನೆ? ನಿಮ್ಮ ಯಜಮಾನು ಸುನಂದಿ ಓಡೋಗಿರೋದಕ್ಕೂ ಕೋಪ ಎಲ್ಲ ತಂದು ನನ್ನ ಮೇಲೆ ಯಾಕೆ ಬಿಡ್ತಾ ಇದ್ದೆ ನೀನು? ಯಾಕೆಲ್ಲ ನಾನೇನು ಮಾಡಿದ್ನೇಳ? ನೀನು ನೋಡಿದ್ಯಾ ಅವ್ರು ಓಡೋಗಿರೋದು? ನೋಡಿದ್ಯಾ ನೀನು? ಇವಾಗ ದೊಡ್ಡವನು ಮನೆ ಹತ್ರ ಇಲ್ಲ, ಆಮೇಲೆ ತೋಟದ ಹತ್ರ ಇಲ್ಲ, ಎಲ್ಲೂ ಇಲ್ಲ ಅಂದಮೇಲೆ ದೊಡ್ಡವನು ಎತ್ತ ಹೋಗಿರ್ತಾನೆ. ಅವನು ಎತ್ತ ಹೋಗಿರ್ತಾನೆ ಅಂತಂದ್ರೆ ಒಬ್ಬನೇ ಹೋಗಲ್ಲ, ಅವನು ಸುನಂದಿನೂ ಜೊತೆ ಕರ್ಕೊಂಡು ಹೋಗಿರ್ತಾನೆ. ಏನು ಮಾನ ಮರ್ಯಾದೆ ಇಲ್ದಿ ಚೆನ್ನಾಗಿಲ್ಲ ನೀವು? ಯಾಕ ಹಿಂಗ್ ಮಾನ ಮರ್ಯಾದೆ ತೆಗಿತಾ ಇದ್ದೀರಿ? ಲೆಚ್ಕೊನೆ ಏ ಸರಸ್ವತಿ ನಿಜವಾಗ್ಲೂ ಹೊರಟೋಗೋನೆ ಸುನಂದಿ ಜೊತೆಗ? ಇವನು ಹೊಟ್ಟೆ ಉರ್ದೋಗ ಏನಮ್ಮ ಮಾಡೋದು ಇವನ್ನ? ಆಯ್ತೇನೆ ಎಲ್ಲಾರ್ಗೂ ಹೇಳಿದ್ದು. ಇನ್ನೊಂದು ಇಬ್ರು ಮೂವರು ತಪ್ಪಾಗ್ಬಿಟ್ಟವ್ರು, ಬಾ ಹೋಗೋಣ. ಅದಾರ್ಲೆ ಸಿಕ್ಕೋನೆ ಇಬ್ರು ಮೂವರು. ಅಯ್ಯ ಬಾ, ಆ ಕಾಮಾಕ್ಷಮ್ಮನ ಅವ್ರ ಯಜಮಾನು. ಇವನು ಹೊಟ್ಟೆ ಉರ್ದೋಗ ಇವನ್ ಜನ್ಮ ಕಷ್ಟ ಬೆಂಕಿಕ್ಕ ಹೋಗಮ್ಮ. ಊರ್ಗೊಂದಿಬ್ರಿಂತವ್ರು ಇದ್ಬಿಟ್ಟು ಊರು ಉದ್ದಾರ. ನೋಡ್ದೇನೆ ಸರಸ್ವತಿ, ನಾವೇನೇ ಬಾಳೋದು ಊರಾಗ? ಏನು ಬಾಳೋದು ಹೇಳ? ನಾನು ಹೋಗಿ ನಿಮ್ಮ ಅಮ್ಮನ ಕೇಳ್ತೀನಿ ತಡಿ. ನೋಡ್ದೇನೆ ಸರಸ್ವತಿ, ನಿಮ್ಮ ಚಿಕ್ಕಣ್ಣ ಮಾಡೋ ಕೆಲಸ ಬುದ್ಧಿ ಇದು ಮಾಡ್ತಾವನ, ಬುದ್ಧಿ ಇಲ್ದಿರ ಮಾಡ್ತಾವನ ಅಂತ ಅನ್ಕೊಳ್ಳೋದೆ. ಅಯ್ಯೋ ನಿಮ್ಮ ಪಾಚುಲ. ಚುಪ್ಪಣಾತಿ ಅಲ್ಲೆಲ್ಲ ಹೋಗಿ ಕೆತ್ತ ಮಾಡೋಗೆ. ಹೋಗಮ್ಮ, ನೀನೇನು ಕೆಲಸ ಮಾಡೋಗಮ್ಮ ಹೋಗಿ. ಓಹೋ, ಏನು ನಿಮ್ಮ ಫ್ಯಾಮಿಲಿ ಅವರೆಲ್ಲನೂ ಗನಂದಾರಿ ಕೆಲ್ಸಕ್ಕೆ ಮಾಡ್ತಾರೆ, ಗನಂದಾರಿ ಕೆಲ್ಸಕ್ಕೆ. ಅಯ್ಯ ಹೋಗು. ನೋಡಿದ್ರೆ ಊರ್ಕೆಲ್ಲ ಸಾಕೋರು ಏನಕ್ಕ ಬಾಯ್ ಬಡ್ಕಣಕ? ಮಗನ ಸೊಸೆನ ಬೀದಿಗೆ ಬಿಟ್ಟು ಅಳಿನ ಮಗಳನ್ನ ಮನೆಗೆ ಕಂಡಿದ್ದಲ್ಲ, ಅದಕ್ಕೆ ನಿಂಗೆ ಹಿಂಗೆಲ್ಲ ಆಗೋದು ಅನ್ಬಕ್ಸು. ನೋಡೇ ಚರಣ್ಯ, ಏನ ನಮ್ಮ ಅಪ್ಪನಾಡ್ ಮನೆ ತುದ್ದಿ ಮಾತಾಡಿ ಅಂದ್ರೆ ತೊತ್ತಿ ತೊಳೆ ಮಾಡ್ಬಿಡ್ತೀನಿ ನಿನ್ನ. ನೀನ್ ತಿತ್ತೋದ್ ಮತ್ತೆ ಬೇನ್ ತಿತ್ತ ನಿಂತೆ ಮನ ಮಾಡಿಯೋದು ಹೇಳಿದೆ ಮಾನಿಗೆ ತಿಂಚೆ ಯಪ್ಪಡ ಮುಂದೆ ತಗೊಂಬಂದು ನೀನ್ ಕಿತ್ತೋದ್ ಬೈಕ್ ಮುನ್ನಾಕ ಮುಂದೆ ಒಬ್ಬಳು ಬಂದಿಲ್ವ ಅತ್ತಂತಾಳಲ್ಲಪ್ಪ, ನಂಕ ಪಾಲಿಲ್ಲ ಇವಳ ಹತ್ರ. ಮಗು ಏನ್ ಮಾತಾಡ್ತಿರ್ತ ನೀನು? ಬಾಯಿ ಮುಚ್ಕೊಂಡಿದ್ದಮ್ಮ. ಯಾರೋ ಬಾಯಿ ಮುತ್ತಂದಿತ್ತೇಳೆ ತಿಡಿ, ಇಲ್ಲ ಅಂದ್ರೆ ನಿಂಕ ತಾತು ತಗೊಂಡು ತಿವಿ ಚಾಯಿಸ್ಬಿಡ್ತೀನಿ ಮುಂದೆ. ಅಯ್ಯೋ ಓದು, ನಮ್ಮ ದೊಡ್ಡನ ಮಾರೋದು ಅಂದೆ, ಇವ್ರು ಹೇಳೋದು ಅಂದೆ. ನಮ್ಮ ಅಪ್ಪನ ತಿರುಡೆ ಎತ್ತು ಬೆದಾಡ ಮಾಕಂತಾನೋ ಎಂತತೇನೋ. ಅಲ್ಲ, ಇವ್ರ ಮಗುನ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರೇ ಇಲ್ಲ. ಯಾರ ಅಮ್ಮನ? ಇದಾರಿ ಅಮ್ಮನ ಹೊಸ್ದಾಗಿ ಕಾಣಿಸ್ತಾಳ ನಂಗ. ಓ, ಸ್ನೇಹಿ ಅವ್ರ ಅತ್ತೆ ಇರಬೇಕು. ಯಾವ ಊರಮ್ಮ? ಅಯ್ಯೋ ಯಾವ ಊರು ಇಲ್ಲ. ಇದೇ ಊರೇ, ಇಲ್ಲೇ ಈ ಮನೆ ಸರಸ್ವತಿ ಅವಳಲ್ಲ ಮನೆ ಮಗಳು, ಅವ್ರ ಮನೆ ಹತ್ರ ಇರೋದು ನಮ್ಮ ಮನೆ. ಓ ಹೌದಾ? ಉಪ್ಪಿನಕಾಯಿ ಇಸ್ಕೊಂಡು ಹೋಗಿ ಬಂದಿದ್ಯಾ? ಹಾಂ, ಉಪ್ಪಿನಕಾಯಿ ಅಲ್ಲಮ್ಮ. ಉಪ್ಪಿನಕಾಯಿ ಇಲ್ಲಮ್ಮ, ಅವಿರು ಹಾಕೇ ಇಲ್ಲ. ನಾನು ಮೊನ್ನೆ ಕೇಳ್ತಾನೆ ಇದ್ದೀನಿ, ಉಪ್ಪಿನಕಾಯಿ ಅಷ್ಟು ಹಾಕ್ರಿ ಅಂತ. ಹಾಕಿಲ್ಲ. ಇಲ್ಲ ಹೋಗು, ಮುಂದಿನ ಮನೆ ಕೇಳೋಗು. ಅಯ್ಯೋ ಹೋಗಿ ಇವಳು ಬಾಯ್ಕ್ ಮೊನ್ನಾಕ. ಮುಂದಿನ ಮನೆ ಕೇಳ್ತೀನಿ ಉಪ್ಪಿನಕಾಯಿನ. ಇವ್ರ ಮನೆಗೆ ಉಪ್ಪಿನಕಾಯಿ ಇಸ್ಕೊಂಡು ಹೋಗಿದ್ರೆ ನಂಗೆ ಗಂಟ್ಲಾಗಿ ಇಟ್ಟೇಳಿಯಲ್ಲ. ಅಂಬುಜಮ್ಮ ಅಯ್ಯೋ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿಲ್ಲ. ಇನ್ನೇನು 3-4 ದಿವಸದಿಂದ ಇವ್ರ ಮನೆಗೆ ಇದ್ದೀನಿ ನಾನು, ವಾರದಿಂದ. ನನಗೇನು ಅಷ್ಟು ಮಾತ್ರ ತಿಳಿಯಲ್ಲ ಉಪ್ಪಿನಕಾಯಿ ಇಲ್ಲ ಅಂತ. ಅಯ್ಯೋ ಏನು ಹೇಳಿದ್ರೆ ಏನು ಅರ್ಥ ಆಗಲ್ಲ. ಅದೇನು ಜನಗಳಮ್ಮ, ಒಂದ್ಕಿತ ಹೇಳಿದ್ರೆ ತಿಳ್ಕೊಬೇಕು. ನೋಡಮ್ಮ, ಯಾರೋ ಉಪ್ಪಿನಕಾಯಿಗೆ ಬಂದವ್ರೆ. ಅದ್ಯಾವಳ ಅವಳು ಬಂದಿರೋಳು ಉಪ್ಪಿನಕಾಯ್ಕ? ನಾನು ಇಲ್ಲ ಅಂತ ಹೇಳಿದ್ರು ಬಂದವಳೆ ಉಪ್ಪಿನಕಾಯ್ಕ. ಮೊದ್ಲು ಕಾಲಕ್ಕೆ ಹೋಯ್ತು. ಏಳಿಕಾಯಿ ಮಾವಿನಕಾಯಿ ಎಲ್ಲ ತಂದು ಜಾಡಿಗೆ ದೊಡ್ಡ ಜಾಡಿಗೆ ಹಾಕಿ ಆಟದ ಮೇಲೆ ಇಕ್ಕಿ ಕೊಡ್ತಾ ಇದ್ನಿ. ಇವಾಗ ಯಾವ ಉಪ್ಪಿನಕಾಯಿ ಇಲ್ಲ. ಮಕ್ಕ ತುಂಬ ಹೋಗಿದ್ದು ಕಳಿಸು. ಯಮನ್ಗೆ ಉಪ್ಪಿನಕಾಯಿಗಳು ಹಾಕೊಂಡು ಕೂತ್ಕೊಂತಾರೆ. ಅದೇನೋ ಇವಾಗ ಬಾಟ್ಲಿಗೆ ತರ್ತಾರೆ. ಆ ಬಾಟ್ಲಾಗೆ ಉಪ್ಪಿನಕಾಯಿಗಳು ಅದೇನೋ ಟೊಮಾಟೊ ಉಪ್ಪಿನಕಾಯಿ ಅಂತೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತೆ, ಅವು ತಂದು ತಿಂತಾರೆ. ಇವ್ರಿಗೆ ಮಾಡಿ ಹಾರಿಕ್ತಾರೆ ಉಪ್ಪಿನಕಾಯಿಗಳು. ಅದೇ ಅವಳು ಹೋಗಿದ್ ಕಳ್ಸತ್ತ, ಮಾಡೋಕ್ಕಿನ್ನೇನು ಉದ್ಯೋಗ ಇಲ್ಲ. ಇವ್ರ ಮಗ ಮುಚ್ಚೋಗ ಹೋಗು. ಮುಂದುವರಿಯುವುದು